ನಾ ಫೋಟೋಸ್ ಅಂತ ಫೋಟೋ ಕೊಡ್ತಾ ಇದ್ದೀನಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಒಂದೇ ಒಂದು ಬೀಟ್ರೋಟ್ನ ಉಪಯೋಗಿಸ್ಕೊಂಡು ಮನೆ ಜನಕ್ಕೆಲ್ಲ ಆಗೋಷ್ಟು ಒಂದು ರೈಸ್ ಐಟಮ್ನ ಮಾಡಿ ತೋರಿಸ್ತಿದ್ದೀನಿ. ರುಚಿ ಹಾಗೆ ಕಲರ್ ಎರಡೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬ ಅಂದರೆ ತುಂಬ ಸುಲಭ. ಮನೇಲಿರ್ತಕ್ಕಂಥ ಕೆಲವು ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಯಾರೆಲ್ಲ ಬೀಟ್ರೋಟ್ ತಿನ್ನಲ್ಲ ಅಂತ ಮಕ್ಳು ಹೇಳ್ತಾರೆ, ಈ ಥರ ರೆಸಿಪಿನ ಮಾಡಿ ಖಂಡಿತ ಸ್ವಲ್ಪನೂ ಕೂಡ ಉಳಿಸ್ದೆ ಬಾಕ್ಸ್ನ ಖಾಲಿ ಮಾಡ್ಕೊಂಬರ್ತಾರೆ, ತಟ್ಟೆನೂ ಕೂಡ ಖಾಲಿ ಮಾಡ್ತಾರೆ ಮನೆಯಲ್ಲಿ. ಅಷ್ಟು ರುಚಿಯಾಗಿರುತ್ತೆ ಇದು. ಬನ್ನಿ ಮಾಡೋದು ಹೇಗೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ನೋಡ್ತಿದ್ದೀರಲ್ಲ, ಮೊದಲಿಗೆ ನಾನಿಲ್ಲಿ ಒಂದು ದಪ್ಪ ಸೈಜ್ ಬೀಟ್ರೋಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇನ್ನು ಉಳಿದಿರ್ತಕ್ಕಂಥದ್ದು ಈರುಳ್ಳಿ ಒಂದು ದಪ್ಪ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಅಚ್ಕಾರದ ಪುಡಿ ನಾನಿಲ್ಲಿ 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ, ಧನಿಯಾ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ, ಗರಂ ಮಸಾಲ ಅರ್ಧ ಸ್ಪೂನು, ಹಾಗೆಯೇ ಸಾಸಿವೆ ಮತ್ತು ಜೀರಿಗೆ, ಕರಿಬೇವು. ಇದಿಷ್ಟು ನಮಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಬನ್ನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು, ಕುಕ್ಕರಿಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಗೆಯೇ 1 ಸ್ಪೂನಷ್ಟು ತುಪ್ಪನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ತುಪ್ಪ ಹಾಕ್ಕೊಳ್ತಿದ್ದೀನಿ. ನಿಮಗೆ ಬೇಡ ಅಂತ ಅಂದರೆ ಖಂಡಿತ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಎಣ್ಣೆ ಕಾದ ನಂತರ ಇಟ್ಕೊಂಡಿರ್ತಕ್ಕಂಥ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಂಡು ಈರುಳ್ಳಿನೂ ಕೂಡ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ನಾವು ಕೈ ಆಡ್ಕೊಳ್ಬೇಕಾಗುತ್ತೆ. ಆದಷ್ಟು ಕಡಿಮೆ ಊರಿನಲ್ಲಿ ಇಟ್ಕೊಂಡು ಕೈ ಆಡ್ಕೊಳ್ಳಿ, ಸಿಹಿತ್ತೆ, ವಾಸನೆ ಹೋಗಿರಲ್ಲ. ಹಾಗಾಗಿ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರ್ತಕ್ಕಂಥ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಆಲ್ರೆಡಿ. ನಿಮ್ಮ ಹತ್ರ ಹುಳಿ ಟೊಮೊಟೊ ಇದೆ ಅನ್ನೋದಾದರೆ 1 ತೊಗೊಳ್ಳಿ ದಪ್ಪ ಸೈಜು, ಇಲ್ಲ ಅಂತ ಅಂದರೆ ಜಾಮೂನ್ ಟೊಮೊಟೊ ಆದರೆ 2ರಿಂದ 3 ಟೊಮೊಟೊ ಹಣ್ಣನ್ನು ನೀವು ಸೇರಿಸ್ಕೊಳ್ಬೇಕಾಗುತ್ತೆ. ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾದ ನಂತರ ಅದಕ್ಕೆ ಇಟ್ಕೊಂಡಿರ್ತಕ್ಕಂಥ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಹಾಗೆಯೇ ಅರಶಿನದ ಪುಡಿ. ನಾನು ಸಾಮಾನುಗಳನ್ನ ತೋರಿಸಿರಲಿಲ್ಲ, ಅರ್ಧ ಸ್ಪೂನಷ್ಟು ಅರಶಿನದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಆದಷ್ಟು ಕಡಿಮೆ ಉರಿನಲ್ಲಿ ಕೈ ಆಡ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ ಬೀಟ್ರೋಟು, ಫುಲ್ ಬೀಟ್ರೋಟ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಟ್ರೋಟ್ನಲ್ಲಿ ನೀರಿನಂಶ ಇರುತ್ತೆ, ಹಾಗಾಗಿ 1 ನಿಮಿಷ ಇದೇ ಥರ ಕೈ ಆಡ್ಕೊಂಡ್ರೆ ಅಂದರೆ ನೀರಿನಂಶ ಏನಿರುತ್ತೆ ಬಿಡುತ್ತೆ. ಹಾಗಾಗಿ ತಕ್ಷಣ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಹಾಗೆಯೇ ಕೈ ಆಡ್ಕೊಳ್ಳಿ. ಈಗ ಇದಕ್ಕೆ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. 10 ನಿಮಿಷ ಮುಂಚೆನೇ 1:2 ರೇಷಿಯೋದಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ. ನೀವು ಹೇಗೆ ಹಾಕಿದ್ರು, ಫಸ್ಟ್ ಅಕ್ಕಿ ಹಾಕಿ ಆಮೇಲೆ ನೀರು ಹಾಕಿದ್ರು ಅದೇ ಬರುತ್ತೆ. ಹಾಗಾಗಿ ನಾನು ನೀರೊಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಕರಿಬೇವು ಎಲೆಗಳನ್ನ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಕಲ್ಲರು ಏನು ಸಖತ್ತಾಗಿದೆ ಅಲ್ವಾ ಕಲ್ಲರು. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಮಕ್ಕಳು ಬಾಕ್ಸಿಗೆಲ್ಲ, ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಮೇಲಿಂದ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಈಗ ಇದು ಒಂದು ಕುದಿ ಬಂತಲ್ವಾ, ನೋಡ್ತಿರ್ಬೋದು ನೀವು. ಮಕ್ಕಳು ಬೀಟ್ರೋಟ್ ತಿನ್ನಲ್ಲ ಅನ್ನೋರಿಗೆ ಈ ಥರ ರೈಸ್ ಮಾಡಿ ಒಂದೇ ಒಂದು ತುತ್ತು ಉಳಿಸ್ದೆ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದು ನನ್ನ ಫ್ರೆಂಡು ಮಾಡಿದರು ಅವ್ರ ಮನೆಯಲ್ಲಿ, ನಾನು ಟೇಸ್ಟ್ ಮಾಡಿ ಬಂದು ಮನೆಯಲ್ಲಿ ರೆಸಿಪಿನ ಟ್ರೈ ಮಾಡಿದ್ದು, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬಂತು ಅಂದರೆ ಸಾಕು, ನಮಗೆ ರೈಸು ರೆಡಿಯಾಗುತ್ತೆ. ಕಲರ್ಫುಲ್ಲಾಗಿರ್ತಕ್ಕಂಥ ರೈಸು, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಬಾಕ್ಸಿಗೆಲ್ಲ. ನಾನು ಇದಕ್ಕೊಂದು ರಾಯ್ತನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಬೌಲಿಗೆ 1 ಬಟ್ಲಷ್ಟು ಮೊಸರನ್ನ ಹಾಕಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮೊಸರು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ತುರಿದಿಟ್ಕೊಂಡಿರ್ತಕ್ಕಂಥ ಕ್ಯಾರೆಟು, ಹಾಗೆಯೇ ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ನಮಗೆ ರಾಯ್ತ ರೆಡಿ ಆಗುತ್ತೆ. ಇದಕ್ಕೆ ಬೇಕಂತ ಅಂದರೆ ನೀವು ಒಗ್ಗರಣೆ ಕೊಟ್ಕೊಳ್ಬೋದು, ಮತ್ತು ಟೊಮೊಟೊ ಎಲ್ಲ ಹೆಚ್ಚು ಹಾಕ್ಕೊಳ್ಬೋದು. ನನಗೆ ಅದು ಆದಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತಲೇ ಮಾಡಿದ್ದು. ಇದಕ್ಕೆ ಚಟ್ನಿನೂ ಕೂಡ ನಾನು ಮಾಡ್ಕೊಂಡಿದ್ದೀನಿ ರೈಸ್ ಐಟಮಿಗೆ, ಹಾಗಾಗಿ ಸ್ವಲ್ಪ ಇರಲಿ ಅನ್ನೋ ಕಾರಣಕ್ಕೆ ನಾನು ರಾಯ್ತನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನಾನು ಸರ್ವ್ ಮಾಡಿದ್ದೀನಿ. ಟೇಸ್ಟ್ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ.
ನಾನು ಇದನ್ನು ಬೆಳಗಿನ ಬ್ರೇಕ್ಫಾಸ್ಟು ಹಾಗೆ ಲಂಚ್ ಬಾಕ್ಸಿಗೆ ಅಂತ ಅಂದ್ಬಿಟ್ಟು ಮಾಡಿದ್ದೆ. ನನ್ನ ಮಗನಿಗೆ ಎಲ್ರಿಗೂ ತುಂಬ ಇಷ್ಟ ಆಯಿತು. ನೀವು ಕೂಡ ಕಮೆಂಟ್ ಮಾಡಿಬಿಟ್ಟು. ಆ ದಿನ ನಂದು ಬರ್ತಡೇ ಇತ್ತು, ಹಾಗಾಗಿ ನನ್ನ ಫ್ರೆಂಡ್ಸು ಸರ್ಪ್ರೈಸಾಗಿ ಕೇಕ್ನ ತೊಗೊಂಡು ಬಂದು ಕಟ್ ಮಾಡಿಸಿದ್ರು. ಅಂದರೆ ಎಲ್ಲರೂ ಹೊರಗಡೆ ಹೋಗೋಣ ಅನ್ನೋದೊಂದು ಪ್ಲ್ಯಾನ್ ಇತ್ತು, ಬಟ್ ಅವ್ರು ಸರ್ಪ್ರೈಸಾಗಿ ಕೇಕ್ನ ತೊಗೊಂಬಂದರು. ನನಗೆ ಕೂಡ ತುಂಬ ಅಂದರೆ ತುಂಬ ಖುಷಿಯಾಯಿತು. ಬಂದು ಕೇಕೆಲ್ಲ ಕಟ್ ಮಾಡಿ ಸ್ವಲ್ಪ ಟೈಮ್ ಇದ್ದು ಅದಾದಮೇಲೆ ನಾವು ನೆಕ್ಸ್ಟ್ ಡೇಗೆ ಹೋಟೆಲ್ಗೆ ಹೋಗಿದ್ವಿ. ಸಾಮಾನ್ಯವಾಗಿ ಯಾರಿಗೆ ಬರ್ತಡೇ ಆದ್ರೂ ಹೋಟೆಲ್ಗೆ ಹೋಗಿ ಅಲ್ಲೇ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ. ಸರ್ಪ್ರೈಸಾಗಿ ಮನೆಗೆ ಕೇಕ್ನ ತೊಗೊಂಡು ಬಂದಿದ್ದರು. ಅಷ್ಟೇ ತಪ್ಪ ಜಾಸ್ತಿ ಸುಂದ್ರಿ ಜಾಸ್ತಿ ತಿನ್ಸ್ಬೇಕಿತ್ತು. ಅವ್ರೇನ್ ಸಣ್ಣದಿದ್ದಾರೆ, ನಾವು ತಿನ್ನುವಾಗ ಯೋಚನೆ ಮಾಡ್ಬೇಕು. ಸಿಗ್ಲಿಲ್ಲ ಅಟ್ಲೀಸ್ಟ್ ಒಂದು ಅಲ್ಲ ನೆನ್ನೆಯಿಂದ ಅಂದ್ರಲ್ಲ ಅಂತ ಓಲಿ ಒಂಚೂರು ಅಷ್ಟೆಲ್ಲ ಹಂಗೆ ತಿನ್ಕಲ್ ಮತ್ತೆಲ್ಲ ಇಡ್ತೀರ ಅದಕ್ಕೆ ಇರ್ಲಿ ಬಿಡು. ನಾವೆಲ್ಲ 5 ನಿಮಿಷಕ್ಕೆ ತಲೆ ಕೆಡ್ಸ್ಕೊಳಲ್ಲ. ಇದು ಮ್ಯಾಂಗೋನ ಪೈನಾಪಲ್ ಫ್ಲೇವರು ಮ್ಯಾಂಗೋ ಅಲ್ಲ, ಮ್ಯಾಂಗೋನೇ ಇದೆ. ಬೇಡ ಬೇಡ ಬೇಡ, ನಾ ಕೈ ತಗೊಂಡ್ಬರ್ತೇನೆ. ಸಾನಾ ಇದನ್ನ ತಿನ್ರಿ, ಸಾನಾ ಇದನ್ನ ತೊಳ್ಕೊಡ್ತೀನಿ ಬಿಡಿ. ಅಪ್ಪ ಅವರು ಅವತ್ತಿಂದ ಹಂಗೆ ಮಾಡ್ತಾವ್ರಲ್ವ ಸುಷ್ಮಾ, ಯಾಕೆ ಬೇಕು ನನಗೆ ಕಳ್ಸಟ್ಟೆ ಅವ್ರಿಗೆ ಪರವಾಗಿರ್ಲಿಲ್ಲ. ಆದ್ರೆ ನಾನು ಇವ್ರಿಗೂ ಅಲ್ಲೇ ಅಂತ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಆಯ್ತು ಬಾರ ಹೋಗಿ ಬಂತೆ. 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಬನ್ನಿ. ಹೋಗುತ್ತೆ ದಪ್ಪ. ಅವ್ರ ಬರ್ಡೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ನೀವು ಹೋಗು, ನಾನು ನೇನು ಬಿಡೋದಿಲ್ಲ. ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅಲ್ಲಿ ಇಟ್ಕೊಳಕ್ ಬೇಕು. ಹೌದಾ? ಸೀರೆ ಇಟ್ಕೊಳ್ಳ ನಮ್ಗೆ ಕೊಡಿಸ್ತೀನಿ ಅಂತ ಬರ್ತೀನಿ. ಕೊಡ್ಸಲ್ಲ ಅವ್ರು ಗೊತ್ತು. ನಾನು ಯಾಕೆ ಕೊಡ್ಸಲ್ಲ? ಕೋಟಿ ಬಂದ್ರೆ ಯಾರು ಕೊಡ್ಸಲ್ಲ? ಕೊಡ್ಸಲ್ಲ, ಹಂಗೇನಿಲ್ಲ. ನಾವ್ ಹೇಳ್ತೀವಿ. ನೋಡಿ ನನ್ಗೆ ಎಷ್ಟು ವರ್ಷದಿಂದ ಗೊತ್ತು ಭಾಗ್ಯ ಕೊಡಿಸ್ಕೊಂಡು. ಹಂಗಾದ್ರೆ ಕೊಡಿಸ್ತೀವಿ. ಹೆಂಗ್ ಹೇಳ್ಬಿಟ್ರಿ ಕೊಡ್ಸಲ್ಲ? ನೀವು ಜೊತೆಲಿ ಇರ್ಬೇಕಷ್ಟೇ. ಜೊತೆಲಿ ಅಂದ್ರೆ ಬಂದಿರ್ಬೇಕ. ನಾನು ಟಚ್ಚಲ್ಲಿಲ್ಲ ಅಂದ್ರೆ ಸಾನನ ಹೆಸರಲ್ಲಿ ನನ್ಗೆ ಹೇಳ್ಕೊಡ್ಸ. ಆಮೇಲೆ ತಗೊಂಡು ಹೋಗ್ತೀನಿ. ಅಡಿಕೆ ಕೈ ಸಣ್ಣ ಅಡಿಕೆ ಕೈ ಕವರ್ ಬೇಕು ನನಗೆ. ನಾಲ್ಕು ಜನನು ಹೋಟೆಲ್ಗೂ ಕೂಡ ಹೋಗಿದ್ವಿ. ಅದರಲ್ಲೂ ಕೂಡ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸಾಮಾನ್ಯ 4 ಜನದಲ್ಲಿ ಯಾರು ಬರ್ತಾಳೆ ಆದ್ರೂ ಹೋಟೆಲ್ಗೆ ಹೋಗ್ತೀವಿ. ಏನಕ್ಕೆ ಮನೆಯಲ್ಲಿ ಮಾಡೋಣ ಅನ್ನೋದು ಒಂದಿರುತ್ತೆ, ವರ್ಷ ಪೂರ್ತಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದಿದ್ದೇ ಇರುತ್ತೆ. ಹೋಗೋಣ ಬರ್ತಡೇ ದಿನ ಫ್ರೀಯಾಗಿರ್ಬೋದಲ್ಲ ಅನ್ನೋ ಕಾರಣಕ್ಕೆ. ಈಗ ಮನೆಯಲ್ಲಿ ಮಾಡೋದ್ಮೇಲೆ ಅದನ್ನ ಪಾತ್ರೆ ತೊಳೆಯೋದು, ಕ್ಲೀನಿಂಗು ಪ್ರತಿಯೊಂದು ಇರುತ್ತೆ ಅನ್ನೋ ಕಾರಣಕ್ಕೆ ಬೇಡ ಹೊರಗಡೆ ಹೋಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಯಾವಾಗಲೂ ಯಾರು ಬರ್ತಾರೆ ಊಟ ಮಾಡ್ಕೊಂಡು. ಇದು ಫುಲ್ ಫ್ರೈಡ್ ಐತಾನೆ. ಮನೆ ಎಲ್ಲ ಬನ್ನಿ, ಟೇಸ್ಟ್ ವೈಸ್ ಚೆನ್ನಾಗಿದೆ. ಪನ್ನೀರ್ ತುಂಬ ಚೆನ್ನಾಗಿತ್ತು. ಎಷ್ಟು ಸಾಫ್ಟ್ ಇತ್ತಲ್ಲ ಪನ್ನೀರು, ಚೆನ್ನಾಗಿತ್ತು. ಹಾಗೆ 4 ಜನನು ಹೋಟೆಲ್ಗೆ ಹೋಗಿದ್ವಿ. ಆ್ಯಸ್ ಯೂಶ್ವಲ್ ಯಾವಾಗ ಹೋಟೆಲ್ಗೆ ಹೋದ್ರೂ 1-2 ಸ್ಟಾರ್ಟರ್ಗಳು, ರೋಟಿ, ಗ್ರೇವಿ, 1 ರೈಸ್ ಐಟಮ್ಮು, ಹಾಗೆಯೇ ಲಾಸ್ಟಲ್ಲಿ ಐಸ್ ಕ್ರೀಮು ಅಥವಾ ಸೋಡಾ ಇದರಲ್ಲಿ ಎಂಡ್ ಮಾಡ್ತೀವಿ. ಸೇಮ್ ಇವತ್ತು ಹಾಗೆಯೇ 1-2 ಸ್ಟಾರ್ಟರ್ನ ತೊಗೊಂಡಿದ್ವಿ. ಕಾರ್ನದು ಮತ್ತು
ಪನ್ನೀರು ಎರಡರದ್ದೂ ಸ್ಟಾರ್ಟರ್ನ ತೊಗೊಂಡಿದ್ವಿ. ಅದಾದಮೇಲೆ ರೋಟಿ ಮತ್ತು ಕೋಫ್ತಾ ತೊಗೊಂಡಿದ್ವಿ. ಅದಾದಮೇಲೆ ಒಂದು ರೈಸ್ ಪಲಾವ್ ಅಂದ್ಬಿಟ್ಟು ಅದನ್ನು ಫಲೂಡ ಮತ್ತು ಸೋಡಾ ಇಷ್ಟರಲ್ಲಿ ಎಂಡ್ ಮಾಡಿದ್ವಿ. ಈ ದಿನ ತುಂಬ ಖುಷಿಯಾಗಿತ್ತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.